ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ನಾವು ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಶ್ರೀ ರವಿಶಂಕರ್ ಗುರೂಜಿಯವರ ದಿ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ಗೆ. ಇದು ಕನಕಪುರ ರೋಡು, ಬೆಂಗಳೂರಲ್ಲಿರೋದು. ನಾವು ಅವಾಗವಾಗ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ. ಸ್ಪೆಷಲಿ ಚೇತನ್ ಗುರೂಜಿನ ತುಂಬ ಫಾಲೋ ಮಾಡ್ತಾರೆ. ಇವತ್ತು ಮಹಾಶಿವರಾತ್ರಿ ಇದೆ. ಆಶ್ರಮದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಸ್ಪೆಷಲ್ ಡೇಗೆ ಗುರೂಜಿಯ ಲಕ್ಷಾಂತರ ಫಾಲೋವರ್ಸ್ ಗ್ಯಾದರ್ ಆಗ್ತಾರೆ. ಆಶ್ರಮದಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆಶ್ರಮ ಪೂರ್ತಿ ಲೈಟಿಂಗ್ಸು, ಹೂವುಗಳಿಂದ ಡೆಕೋರೇಟ್ ಮಾಡಿರಲಾಗುತ್ತೆ. ಎಲ್ಲರೂ ಟ್ರೆಡಿಷ್ನಲ್ ಲುಕ್ಕಲ್ಲಿ ಅಲ್ಲಿ ಖುಷಿಯಾಗಿ ಈ ಒಂದು ಫೆಸ್ಟಿವಲನ್ನು ಗುರೂಜಿಯ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಆಶ್ರಮ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಎನ್ಕ್ವೈರಿ ಆಫೀಸ್ ಇದೆ. ಅಲ್ಲಿ ನೀವು ರೂಮ್ ಬುಕ್ಕಿಂಗ್, ಕೋರ್ಸ್ ಡೀಟೇಲ್ಸ್, ಡೊನೇಷನ್, ಇವೆಂಟ್ಸ್ಗಳ ಬಗ್ಗೆ ಎನ್ಕ್ವೈರಿ ಮಾಡಬಹುದು. ಆಶ್ರಮದ ಟೋಟಲ್ ವಿಸ್ತಾರ 250 ಎಕರ್ಸ್ ಇದೆ. ಇಲ್ಲಿ ಒಳಗಡೆ ಓಡಾಡೋಕ್ಕೆ ವೆಹಿಕಲ್ಸ್ ಫೆಸಿಲಿಟೀಸು ಇದೆ. ಅದು ಬರೀ ಏಜ್ಡ್ ಪೀಪಲ್, ಚಿಕ್ಕ ಮಕ್ಕಳು ಮತ್ತು ಕೋರ್ಸ್ ಮಾಡೋರಿಗೆ ಮಾತ್ರ ಇದೆ. ಇದು ಬಂದ್ಬಿಟ್ಟು ಪಾದುಕಾವನಂ ಅಂತ. ಇಲ್ಲೇ ಈ ದಿನ ಇವೆಂಟ್ಸ್ ಮತ್ತು ಹೋಮ, ಸತ್ಸಂಗ್ ಎಲ್ಲ ತುಂಬ ಅದ್ಭುತವಾಗಿ ನಡೆಯುತ್ತೆ. ಗುರೂಜಿಯವರ ಬಗ್ಗೆ ಹೇಳೋದಾದರೆ, ಶ್ರೀ ರವಿಶಂಕರ್ ಗುರೂಜಿಯವರ ಜನನ ಮೇ 13, 1956. ಇವರು ಮೂಲತಃ ಭಾರತೀಯರಾಗಿ ಗ್ಲೋಬಲಿ ಆಧ್ಯಾತ್ಮಿಕ ನಾಯಕ ಹಾಗೂ ಗುರು ಆಗಿ ಪ್ರಸಿದ್ಧಿ ಹೊಂದಿದ್ದಾರೆ. 1981ರಲ್ಲಿ ಅವರು ದಿ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಅನ್ನು ಸ್ಥಾಪಿಸಿದರು. ಈ ಫೌಂಡೇಶನ್ 180 ದೇಶಗಳಲ್ಲಿ ಕೇಂದ್ರಗಳನ್ನು ಹೊಂದಿದೆ. ಇಲ್ಲಿ ಯೋಗ, ಮೆಡಿಟೇಷನ್, ಸ್ಪಿರಿಚುವಾಲಿಟಿ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಇನ್ನರ್ ಪೀಸ್, ಬ್ರೀದಿಂಗ್ ಟೆಕ್ನಿಕ್ಸ್, ಡಿಸಿಪ್ಲಿನ್, ಪಾಸಿಟಿವಿಟಿ, ಸೋಷಿಯಲ್ ವರ್ಕ್, ಹ್ಯಾಪಿಯರ್ ಮತ್ತು ಸ್ಟ್ರೆಸ್ ಫ್ರೀ ಲೈಫನ್ನು ಹೇಗೆ ಲೀಡ್ ಮಾಡಬೇಕನ್ನೋದನ್ನು ಕೋರ್ಸ್ ಮುಖಾಂತರ ಹೇಳ್ಕೊಡ್ತಾರೆ. ಇಲ್ಲಿ ಅನ್ನಪ್ರಸಾದ ಇರುತ್ತೆ. ನಿಮಗೆ ಬೇರೆದೇನಾದರೂ ತಿನ್ಬೇಕನ್ಸಿದ್ರೆ ಕೆಫೆ ಇದೆ, ಅಲ್ಲಿ ನೀವು ಪೇ ಮಾಡಿ ತಿನ್ನಬಹುದು. ರಿದುಗೆ ಹಸಿವಾಗಿತ್ತು, ಏನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ ಕೆಫೆಗೆ ಬಂದಿದ್ದೀವಿ. ಆಶ್ರಮ ಅವರದೇ ಕೆಲವೊಂದು ಸ್ಟೋರ್ಸ್ಗಳಿವೆ. ಇಲ್ಲಿ ಬಟ್ಟೆ, ಬುಕ್ಸು, ಆಯುರ್ವೇದಿಕ್ ಪ್ರಾಡಕ್ಟ್ಸು ಎಲ್ಲ ಸಿಗುತ್ತೆ. ಇದಲ್ಲದೆ ಬೇರೆ ಸ್ಟೇಟ್ ಸಿಟಿಗಳಲ್ಲಿ ಕೂಡ ಇವರ ಸ್ಟೋರ್ಸ್ಗಳಿವೆ. ಇದು ವಿಶಾಲಾಕ್ಷಿ ಮಂಟಪ. ಇದು ಆಶ್ರಮದ ಸೆಂಟರ್ ಆಫ್ ದಿ ಅಟ್ರಾಕ್ಷನ್. ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಮೆಡಿಟೇಷನ್ ಕೋರ್ಸ್ಗಳೆಲ್ಲ ನಡೀತವೆ. ಇದು ಬಂದ್ಬಿಟ್ಟು ಆಂಪಿ ಥಿಯೇಟರ್. ಎಕ್ಸಾಕ್ಟ್ಲಿ ವಿಶಾಲಾಕ್ಷಿ ಮಂಟಪ ಎದುರುಗಡೆ ಇದೆ. ಮೋಸ್ಟ್ ಆಫ್ ದ ಟೈಮ್ ಸತ್ಸಂಗ್ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ.
ನೋಡೋಕೆ ತುಂಬ ಚೆನ್ನಾಗಿದೆ. ಸಂಜೆ 6:30 ಆಗಿದೆ. ಪಾದುಕಾವನಮಲ್ಲಿ ಮಹಾಶಿವರಾತ್ರಿಯ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸುತ್ತಲೂ ಕ್ರೌಡು, ಸಂಗೀತ ಪ್ರೋಗ್ರಾಮ್ ನಡೀತಾ ಇದೆ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ನೈಟ್ ಎಲ್ಲ ಜಾಗರಣೆ ಮಾಡಿದ್ವಿ. ರಿದುನು ರಾತ್ರೆಲ್ಲ ನಮ್ಮ ಜೊತೆನೇ ಎಚ್ಚರಿದ್ಲು. ಬೆಳಗ್ಗೆ ರುದ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗಲ್ಲಿ. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.